ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಳಿಗುಳಿ ಮನೆ ನಿಮಗೆ ಗೊತ್ತಾ? ನೀವೆಲ್ಲ ನೋಡೇ ಇರ್ತೀರ. ಅಳಿಗುಳಿ ಮನೆ ಇದೊಂದು ಸಾಂಪ್ರದಾಯಿಕ ಆಟ. ಇದನ್ನು ಚೆನ್ನೆ ಮಣೆ ಅಂತ ಕೂಡ ಕರೀತಾರೆ. ಭಾರತದಾದ್ಯಂತ ಜನಪ್ರಿಯವಾದಂತಹ ಮರದ ಹಲಿಗೆಯ ಆಟ ಇದಾಗಿದೆ. ಇದರಲ್ಲಿ ಮರದಿಂದ ಮಾಡಿದ ಹಲಗೆಯಲ್ಲಿ 14 ಹೋಲುಗಳಿರುತ್ತೆ ಮತ್ತು ಹುಣಸೆ ಬೀಜಗಳನ್ನು ಉಪಯೋಗಿಸಿ ಈ ಆಟವನ್ನು ಆಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಎದುರಾಳಿಗಳಿಗಿಂತ ಹೆಚ್ಚು ಕಾಯಿಗಳನ್ನು ಗೆಲ್ಲುವವರು ವಿಜೇತರಾಗುತ್ತಾರೆ. ಮರದಿಂದ ಮಾಡಿರುವಂತಹ ಒಂದು ಹಲಗೆ, ಅದರಲ್ಲಿ ಒಟ್ಟು 14 ರಂಧ್ರಗಳಿರುತ್ತೆ. ಇಬ್ಬರು ಕುಳಿತು ಆಡಬಹುದು. ಒಬ್ಬರ ಸೈಡಲ್ಲಿ 7 ರಂಧ್ರಗಳು ಮತ್ತು ಮತ್ತೊಬ್ಬರ ಕಡೆಯಲ್ಲಿ ಇನ್ನು ಉಳಿದ 7 ರಂಧ್ರಗಳು ಇರುತ್ತೆ. ಈ ಆಟಕ್ಕೆ ಹುಣಸೆ ಬೀಜಗಳನ್ನು ಉಪಯೋಗಿಸಲಾಗುತ್ತೆ. ಆಟಗಾರರು ತಮ್ಮ ಬದಿಯ ರಂಧ್ರಗಳಿಂದ ಕಾಯಿಗಳನ್ನು ತೆಗೆದುಕೊಂಡು ಒಂದೊಂದಾಗಿ ಹಾಕುತ್ತಾ ಹೋಗಬೇಕು. ಖಾಲಿ ರಂಧ್ರಗಳ ಮುಂದಿನ ಕಾಯಿಗಳನ್ನು ಸೆರೆ ಹಿಡಿಯಲು ಪ್ರಯತ್ನಿಸುತ್ತಾರೆ. ಇದೊಂದು ಸಾಂಪ್ರದಾಯಿಕ ಆಟ ಆಗಿದೆ. ಒಂದು ಬದಿಯಲ್ಲಿ ಕಾಯಿಗಳು ಖಾಲಿಯಾದಾಗ ಅಥವಾ ನಿರ್ದಿಷ್ಟ ನಿಯಮಗಳ ಪ್ರಕಾರ ಆಟ ಮುಗಿಯುತ್ತೆ. ಈ ಸಾಂಪ್ರದಾಯಿಕ ಆಟ ಭಾರತದಾದ್ಯಂತ ಪ್ರಸಿದ್ಧಿ. ಒಂದೊಂದು ಭಾಗಗಳಲ್ಲಿ ಆಟ ಸ್ವಲ್ಪ ವಿಭಿನ್ನತೆ ಇರಬಹುದು, ಆದರೆ ಆಟ ಮಾತ್ರ ಒಂದೇ ಇರುತ್ತೆ. ಮತ್ತು ನಮ್ಮ ಕರ್ನಾಟಕದ ಭಾಗಗಳಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ 5 ಹುಣಸೆ ಬೀಜಗಳನ್ನು ಹಾಕಿ ಆಟವನ್ನು ಪ್ರಾರಂಭಿಸಲಾಗುತ್ತೆ. ಈ ಸಾಂಪ್ರದಾಯಿಕ ಆಟ ನೀವೇನಾದರೂ ಆಡಿದರೆ ಅಥವಾ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮ್ಸ್ ಮತ್ತು ಮೊಬೈಲ್ ಗೇಮ್ಗಳಿಂದಾಗಿ ನಮ್ಮ ಹಳೆಯ ಸಾಂಪ್ರದಾಯಿಕ ಆಟಗಳೆಲ್ಲ ಮರೆತೇ ಹೋಗಿದೆ ಅಂತ ಅನಿಸುತ್ತೆ. ಹಾಗಿದ್ರೆ ಇಂತಹ ಆಟಗಳನ್ನು ನಿಮ್ಮ ಮಕ್ಕಳಿಗೂ ಕೂಡ ಪರಿಚಯಿಸಿ. ಯಾರಿಗೆಲ್ಲ ಈ ಆಟ ಇಷ್ಟ, ಯಾರೆಲ್ಲ ಈ ಆಟವನ್ನು ಆಡಿದ್ದೀರಾ, ಯಾರಿಗೆಲ್ಲ ಈ ಆಟದ ನಿಯಮ ಗೊತ್ತು, ಕಾಮೆಂಟ್ ಮಾಡಿ.